ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ಮಧ್ಯಾಹ್ನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮುದ್ದೆ ಮಾಡ್ತಿದ್ದೆ. ಯೂಶ್ವಲಿ ನನಗೆ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ನನಗೂ ಮುದ್ದೆ ಎಲ್ಲ ಮಾಡೋಕ್ಕೆ ಬರ್ತಿದ್ದಿಲ್ಲ. ಮದುವೆ ಆದಮೇಲೆ ನನ್ನ ಹಸ್ಬೆಂಡೋಸ್ಕರ ನಾನು ಮುದ್ದೆ ಮಾಡೋದು ಕಲ್ತಿದ್ದು ಆ್ಯಂಡ್ ಪರ್ಫೆಕ್ಟಾಗಿ ಮಾಡ್ತೀನಿ. ಮುದ್ದೆ ಎಲ್ಲ ಮಾಡಿದ ಮೇಲೆ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದು. ಸಾಯಂಕಾಲ ನಮ್ಮ ಮಮ್ಮಿ ಪೂಜೆ ಎಲ್ಲ ಮಾಡಿದರು. ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾಯಂಕಾಲ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮಳೆ ಬೀಳ್ತಾ ಇದೆ. ಹೇಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಮಳೆ ಎಲ್ಲ ನಿಂತ ಮೇಲೆ ನಾನು, ನಮ್ಮ ಮಮ್ಮಿ, ಆದ್ಯ ಮತ್ತು ನನ್ನ ಹಸ್ಬೆಂಡ್ ಅವರು ಇಂದ್ರಾನಗರಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಇದೆ. ಸೊ ಅಲ್ಲಿಗೆ ಬಂದ್ವಿ. ಆಲ್ಮೋಸ್ಟ್ 3-4 ಮಂತ್ಸ್ ಆಗೋಗಿತ್ತು ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು. ಆಮೇಲೆ ಇವತ್ತೇ ಬಂದಿರೋದು. ಆ್ಯಂಡ್ ತುಂಬ ಚೆನ್ನಾಗಿ ಇವಾಗ ಪೇಂಟಿಂಗ್ ಮಾಡಿ ಆಚೆಗಡೆ ಎಲ್ಲ ಇವಾಗ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಕೂತ್ಕೊಳ್ಳೋಕ್ಕೂ ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಆದ್ಯ ಕಲರಿಂಗ್ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಬಂದು ಸರ್ಕಲ್ ಹೇಳ್ಕೊಟ್ಟಿದ್ದಾರಂತೆ ಸ್ಕೂಲಲ್ಲಿ. ಸೊ ಅದಕ್ಕೆ ರೂಮಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಕಲ್ಗಡೆ ಕ್ರಯಾನ್ಸ್ ನಾವಿಟ್ಟಿಲ್ಲ, ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಇವಾಗ ರಾತ್ರಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಮೆತ್ತಗೆ ಮೆತ್ತಗೆ ಬಂಗಾರಿ. ಸರ್ಕಲ್ ಬಂದು ಯಾವ ಕಲರ್ ಇರುತ್ತೆ? ಆರೆಂಜ್ ಕಲರ್. ವೆರಿ ಗುಡ್. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು, ನನ್ನ ಹಸ್ಬೆಂಡ್ ಅವರು ಅಲ್ಸೂರಲ್ಲಿ ಕೆಂಪಮ್ಮ ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿದ್ವಿ. ಹಾಗೆ ಆದ್ಯನ್ ಸ್ಕೂಲ್ ಹತ್ರ ಬಂದು ಆದ್ಯನ್ಗೋಸ್ಕರ ಕಾಯ್ತಾ ಇದ್ವಿ. ಆ್ಯಂಡ್ ಆದ್ಯಾನು ಬಂದ್ಲು. ನಾನು ನೋಡೋವಾಗೆಲ್ಲ ಆದ್ಯ ಮ್ಯಾಮ್ ಜೊತೆಯಲ್ಲಿ ಫಸ್ಟ್ ಇಳಿಯೋದು. ಆದ್ಯ ಮತ್ತು ಇನ್ನೊಂದು ಹುಡುಗ ಸಾಮ್ರಾಟ್ ಅಂತ ಹೇಳಿ, ಅವರಿಬ್ಬರೇ ಮ್ಯಾಮ್ ಜೊತೆಲಿ ಫಸ್ಟ್ ಇಳಿಯೋದು. ಆದ್ಯನ್ಗೆ ಮ್ಯಾಮ್ ಕಂಡ್ರೆ ತುಂಬಾ ಇಷ್ಟ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಮ್ಮಿ ಮೀನು ತೊಗೊಂಡು ಬಂದಿದ್ರು. ಏನು ಮಮ್ಮಿ ಮಾಡೋದು ನೀನು? ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಇದು 4 ಬಂದು ಬೇರೆ ಮೀನು. ಕಲರಲ್ಲೇ ಗೊತ್ತಾಗ್ಬಿಡುತ್ತೆ. ಕಲರ್ ಸ್ವಲ್ಪ ಡಿಫ್ರೆಂಟ್. ಸ್ಯಾಲಿ ಮೀನು ಅಂತ ಏನೋ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ನೋಡಿ. ಇದು ನಾರ್ಮಲ್ ಆಗಿ ನಮ್ಮ ಮಮ್ಮಿ ತರ್ತಾರೆ. ಸೊ ಇದನ್ನ ನಾವು ಟೇಸ್ಟ್ ಮಾಡಿದ್ದೀವಿ. ಸೊ ಇದನ್ನು ತೆಗೆದ್ಬಿಟ್ಟು ಇಲ್ಲಿರೋ ಗಲೀಜನ್ನ ತೆಗಿಬೇಕು. ಇದೆಲ್ಲ ನಮ್ಮ ಮಮ್ಮಿನೇ ಹೇಗೆ ಫಿಶ್ ವಾಶ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದು. ನಾನು ಕಾಲೇಜ್ಗೆ ಹೋಗ್ತಾರವಾಗ ಹೇಳ್ಕೊಟ್ಟಿದ್ದು. ಆ್ಯಂಡ್ ಯಾವಾಗಲಾದರೂ ರೇರಾಗಿ ತಂದಾಗ ನಾನೇ ವಾಶ್ ಮಾಡೋದು. ಸೊ ಈಗ ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು. ನೀವು ನೋಡ್ಬೋದು. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಳ್ತಿದ್ದೀನಿ ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಡೈರೆಕ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಬಂದು ನಾನು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್. ನೆಕ್ಸ್ಟ್ ಅರಿಶಿನ, ಚಿಕ್ಕ ಸ್ಪೂನ್, ನೀವು ನೋಡ್ಬೋದು. 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಕಾಳಿ ಮೀನ್ಗಂತ ನೋಡ್ಕೊಂಡು ಕಲಸು. ಇದು ಬಂದು ವಿನಿಗರ್, ಅಂದರೆ ಮೀನಿಗೆ ಹಾಕ್ತಾರೆ. ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಸೊ ಈಗ ನಾನು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕೈಯಲ್ಲಿ ಕಲಿಸ್ತಿರೋದು. ನಾನು ಯೂಶಲಿ ಸ್ಪೂನೇ ಯೂಸ್ ಮಾಡೋದು. ಏನಕ್ಕೆ ಅಂತ ಅಂದರೆ ನನ್ನ ಕೈ ಫುಲ್ ಉರಿ ಆಗಿಬಿಡುತ್ತೆ, ಒಂಥರ ಬರ್ನ್ ಆಗ್ತಿರುತ್ತೆ. ನನ್ನ ಕೈ ಫುಲ್ ಒಂದು ಡೇ ಫುಲ್ ಉರಿತಾನೆ ಇರುತ್ತೆ. ನಮ್ಮ ಮಮ್ಮಿ ಕೈಯಲ್ಲಿನೇ ಫಿಶ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಮಮ್ಮಿನೂ ನನ್ನ ಕೈ ಉರಿತಿದೆ ಅಂಥೇಳಿ ಅವರು ಬಂದರು, ನಾನೇ ಹೆಲ್ಪ್ ಮಾಡ್ತೀನಿ ಅಂಥೇಳಿ. ಸೊ ಸ್ವೀಟ್ ಅಲ್ಲ, ನಮ್ಮ ಮಮ್ಮಿಗೆ ಎಷ್ಟು ಕೇರ್ ಇದೆ ನೋಡಿ ನನ್ನ ಮೇಲೆ. ತುಂಬ ಚೆನ್ನಾಗಿತ್ತು. ನಮ್ಮ ಮಮ್ಮಿ ಬೈದು ಒಡೆದು ತಿನ್ನಿಸ್ತಾರೆ, ತಿನ್ನಬೇಕು ಮೀನು ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋ ಬಂದು ಶ್ರಾವಣಕ್ಕಿಂತ ಮುಂಚೆದು. ಯಾಕಂದರೆ ನಾವು ಶ್ರಾವಣ ಟೈಮಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಏನು ಮಾಡ್ತಿದ್ದೀರಾ? ಏನಕ್ಕೆ? ಸೈಕಲ್ ತೊಳಿಬೇಕಂತೆ. ಅವಳು ಸೈಕಲ್ ಎಲ್ಲ ಗಲೀಜಾಗೋಗಿದೆ ಅಂತ ಹೇಳಿ ಮೇಡಮ್ ಅವರೇ ಸೈಕಲ್ ತೊಳಿತಾ ಇದ್ದಾರೆ. ನನಗೆ ತೊಳೆಯೋಕ್ಕೂ ಸಹ ಕೊಡ್ತಾ ಇಲ್ಲ ನನ್ನ ಮಗಳು. ಅದೇ ಕೊಡು, ನಾನು ತೊಳೆದು ಕೊಡ್ತೀನಿ. ಬೇಡ ಮಮ್ಮಿ, ಉಜ್ಜಿದ ಕಡೆನೆ ಉಜ್ತದೆ. ಇವಾಗ ಮುಂದೆ ಯಾರು ಉಜ್ತ? ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.